Find 4 numbers forming a geometric progression in which the third term is greater than the first term by 9 and the second term is greater than the fourth term by 18. ಸರಿನಾ? ಇವಾಗ ಏನು ಮಾಡಬೇಕಿದ್ರಲ್ಲಿ ನಾವು ಜಾಮೆಟ್ರಿಕ್ ಪ್ರೋಗ್ರೆಷನ್ ಕಂಡುಹಿಡಿಬೇಕು. ಸೊ ಜಾಮೆಟ್ರಿಕ್ ಪ್ರೋಗ್ರೆಷನ್ ಕಂಡುಹಿಡಿಯೋದಕ್ಕೆ ನಮಗೇನು ಬೇಕು? ಎ ಮತ್ತು ಆರ್ ಬೇಕಾಗುತ್ತೆ ಅಲ್ವಾ? ಸೊ ಬೇಸಿಕಲಿ 2 ಅನ್ನೋನ್ಸ್. 2 ಅನ್ನೋನ್ ಇತ್ತು ಅಂತ ಹೇಳಿದ್ರೆ ಎಷ್ಟು ಈಕ್ವೇಷನ್ ಬೇಕು? ಉಲ್ಟಾ ಆ್ಯಕ್ಚುಲಿ 2 ಈಕ್ವೇಷನ್ ಬೇಕು. ಇವೆರಡು ಈಕ್ವೇಷನಿಂದ ಇವೆರಡು ಅನ್ನೋನ್ ಕಂಡುಹಿಡಿಬೋದು. ಇವೆರಡು ಅನ್ನೋನಿಂದ ನಮ್ಮ ಜಿ ಪಿ ಕಂಡುಹಿಡಿಬೋದು. ಸರಿನಾ? ಹೌದಲ್ವಾ? ಸೊ ಇದನ್ನು ಹೇಗೆ ಕಂಡುಹಿಡಿತೀವಿ? ವಿಲ್ ಕ್ರಿಯೇಟ್ ದ ಜಿ ಪಿ. ಸೊ ಏನು ಕೊಟ್ಟಿದ್ದಾರೆ? ಫಸ್ಟ್ ಈಕ್ವೇಷನ್ ಬಂದು ಥರ್ಡ್ ಟರ್ಮ್ ಇಸ್ ಗ್ರೇಟರ್ ದೆನ್ ದ ಫಸ್ಟ್ ಟರ್ಮ್ ಬೈ 9. ಸರಿನಾ? ಇದು ನಮ್ಮ ಗಿವನ್. ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ ಅಂತ ಹೇಳಿದ್ರೆ ಯೂಸಿಂಗ್ ದ ಐಡೆಂಟಿಟಿ ಎ ಎನ್ ವಿಚ್ ಇಸ್ ಎ ಇಂಟು ಆರ್ ಟು ದ ಪವರ್ ಆಫ್ n - 1. ಈ ಫಾರ್ಮುಲಾ ಉಪಯೋಗಿಸ್ಕೊಂಡು we can rewrite this as a into r square which is equal to a plus 9. So this is 1. Next a2, that is the second term is greater than the fourth term by 18. ಸರಿನಾ? ಇದು ಕೂಡ ಗಿವನ್. ಸೊ ಇದನ್ನು ಕೂಡ ಎಕ್ಸ್ಪ್ಯಾಂಡ್ ಮಾಡೋಣ. a into r is equal to a into r cube plus 18 ಅಲ್ವಾ? ಇವಾಗ ಇಲ್ಲಿಂದ ಸಾಲ್ವ್ ಮಾಡ್ಕೊಂಡು ಹೋಗೋದಿರೋದು. ಹೇಗೆ ಮಾಡೋದು? ಸಬ್ಸ್ಟಿಟ್ಯೂಷನ್ ಉಪಯೋಗಿಸ್ಬೋದು. ಹೇಗಂತ ಹೇಳಿದ್ರೆ ಇಲ್ಲಿ ನೋಡಿ, ಇಲ್ಲಿ ಫ್ರಮ್ 1 ನಾನು ಏನು ಮಾಡ್ಬೋದು ಅಂತ ಹೇಳಿದ್ರೆ ಆ್ಯಕ್ಚುಲಿ ಇನ್ನೊಂದು ಸ್ಟೆಪ್ ಇದೆ. ಇನ್ನೊಂದು ಸ್ಟೆಪ್ ಮಾಡಿ ಇದನ್ನು ನೋಡ್ತೀನಿ. ಇದನ್ನು ನೋಡಿ, ಇವಾಗ ಆರ್ ಕ್ಯೂಬ್ನ ನಾನು ಎ ಇಂಟು ಆರ್ ಸ್ಕ್ವೇರ್ ಅಂತ ಹೇಳಿ ಬರ್ಕೊಂಡು ಮುಂದುವರಿತೀನಿ. ಎ ಇಂಟು ಆರ್ ಸ್ಕ್ವೇರ್ ಇಂಟು ಆರ್ ಟು ದ ಪವರ್ ಆಫ್ 1. ಆಯಿತಾ? ಇದು ಹೇಗೆ ಬಂತು ಅಂತ ಹೇಳಿದ್ರೆ ಎ ಟು ದ ಪವರ್ ಆಫ್ n ಇಂಟು ಎ ಟು ದ ಪವರ್ ಆಫ್ m ವಿಚ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ n ಪ್ಲಸ್ m ಬಿಕಾಸ್ ಆಫ್ ದಿಸ್. ನೆಕ್ಸ್ಟು ಇದು ಈ ಭಾಗ ಎ ಇಂಟು ಆರ್ ಸ್ಕ್ವೇರ್ ನಾವು ಹೇಗೆ ಬರೀಬೋದು ಅದನ್ನು ಅಂತ ಹೇಳಿದ್ರೆ ಎ ಇಂಟು ಆರ್ ವಿಚ್ ಇಸ್ ಈಕ್ವಲ್ ಟು ಇಲ್ಲಿದೆ ಅದು ಎ ಪ್ಲಸ್ 9 ಅಂತ ಹೇಳಿ ಬರೀಬೋದು. ಹೇಗಪ್ಪ ಬರ್ದೆ ಅದನ್ನು? ಅದೇಗೆ ಬಂತದು? ದಿಸ್ ಇಸ್ ಫ್ರಮ್ ಸಬ್ಸ್ಟಿಟ್ಯೂಟಿಂಗ್ ಫ್ರಮ್ ನೋಡಿ ಫ್ರಮ್ 1 ಅಲ್ವಾ? ಫ್ರಮ್ 1 ವಿ ಹ್ಯಾವ್ ಎ ಆರ್ ಸ್ಕ್ವೇರ್ ಆಸ್ ಎ ಪ್ಲಸ್ 9. ಸರಿ ತಾನೇ? ಅದನ್ನೇ ಇಲ್ಲಿ ಬರ್ದಿರೋದು ನಾನು. ಇದನ್ನು ಸ್ವಲ್ಪ ಸಾಲ್ವ್ ಮಾಡ್ತು ಅಂದರೆ ಉತ್ತರ ಬರುತ್ತೆ. ಎ ಇಂಟು ಆರ್ ಇಸ್ ಈಕ್ವಲ್ ಟು ಎ ಆರ್ ಪ್ಲಸ್ 9r ಪ್ಲಸ್ 18. ಎರಡು ಕಡೆಯೂ ಏನು ಕಾಮನ್ ಇದೆ? ಎ ಆರ್. ಸೊ ಹಾಗಾಗಿ ಮೈನಸ್ 18 ಇಸ್ ಈಕ್ವಲ್ ಟು 9r ಅಲ್ವಾ? ಸೊ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ ಮೈನಸ್ 18 ಆಗುತ್ತೆ. ವಿಲ್ ಡಿವೈಡ್ ವಿತ್ 9 ಬೋತ್ ದ ಸೈಡ್ಸ್. ಸೊ ವಿ ಹ್ಯಾವ್ r ಇಸ್ ಈಕ್ವಲ್ ಟು ಮೈನಸ್ 2. ಓಕೆ, ಇವಾಗ r ಬಂತು, ಎ ಕಂಡುಹಿಡಿಯೋಣ. So substitute r in 1. ಸೊ ಇದರಿಂದ ಏನಾಗುತ್ತೆ? ಇದು a ಇಂಟು 4 ಇಸ್ ಈಕ್ವಲ್ ಟು a ಪ್ಲಸ್ 9. ಸೊ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ ಇದು 3a ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 9. ಸೊ ಎರಡು ಕಡೆ 3ನ ಡಿವೈಡ್ ಮಾಡ್ತು ಅಂತ ಹೇಳಿದ್ರೆ therefore a is equal to 3 ಆಗುತ್ತೆ. ಇದೆಲ್ಲ ಗೊತ್ತಿದೆ ಅಂತ ಹೇಳಿದ್ರೆ ದ ಜಿ ಪಿ ವಿಲ್ ಬಿ ವಾಟ್? ಫಸ್ಟ್ ಟರ್ಮ್ ಇಸ್ 3, ಸೆಕೆಂಡ್ ಟರ್ಮ್ ಇಸ್ -6, ಥರ್ಡ್ ಟರ್ಮ್ ಇಸ್ 12, ಫೋರ್ತ್ ಟರ್ಮ್ ಇಸ್ 24. ಸೊ ನೋಡ್ಬೋದು ಥರ್ಡ್ ಟರ್ಮ್ ಇಸ್ ಗ್ರೇಟರ್ ದೆನ್ ದ ಫಸ್ಟ್ ಟರ್ಮ್ ಬೈ 9. ಸರಿನಾ? ಆಮೇಲೆ ಸೆಕೆಂಡ್ ಟರ್ಮ್ ಇಸ್ ಗ್ರೇಟರ್ ದೆನ್ ದ ಫೋರ್ತ್ ಟರ್ಮ್ ಬೈ 18. ಇದ್ರ ಜೊತೆ 18 ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಇದು ಬರುತ್ತೆ. ನೆಗೆಟಿವ್ ಟರ್ಮ್ಸ್ ಅಲ್ವಾ? ಹಾಗಾಗಿ ಅದು ಸರಿ ಕಾಣ್ತಾ ಇದೆ. ಸೊ ಇದೇ ನಿಮ್ಮ ಉತ್ತರ.